ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಮಾಡೋಣ. ಸೊ ಇದನ್ನು ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಸೈನ್ಸು 27th ನಡೆಯುತ್ತೆ, ಇದೇ ಮಂತು, ಅಂದರೆ ನಿಮ್ಮ ಒಂದು ಥರ್ಡ್ ಪ್ರಿಪ್ರೇಟ್ರಿ. ಸೊ ಅದಕ್ಕೋಸ್ಕರ ನಾನು ಈ ಸ್ಕೋರಿಂಗ್ ಪ್ಯಾಕೇಜ್ನ ಬಿಡ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಬರೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬಿಡೋ ಅಂಥ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ಒತ್ತಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಚಾನಲ್ ಸಿಗದಿರೋ ಅಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೋಡ್ಬೋದು ನೀವಿಲ್ಲಿ ಸರಳ ವಿದ್ಯುತ್ ಮಂಡಲ ಚಿತ್ರ ಇದೆ. ಸೊ ನೀವಿಲ್ಲಿ ಫಿಸಿಕ್ಸ್ ಚಿತ್ರಗಳು ಇದೆಲ್ಲ ನೋಡ್ತಾ ಇದ್ದೀರಾ. ನೆಕ್ಸ್ಟು ಸಮಾಂತರವಾಗಿರುವ ರೋಧಕಗಳು, ಆಮೇಲೆ ಸರಣಿಯಲ್ಲಿರುವ ರೋಧಕಗಳು, ಇದು ಚಿತ್ರಗಳಿದೆ. ಸೊ ಇದನ್ನೆಲ್ಲ ಚಿತ್ರಗಳು ಕಲೀಲೇಬೇಕು ನೀವು. ನಿಮಗೆ ಆಲ್ಮೋಸ್ಟ್ ಆಲ್ 20 ಮಾರ್ಕ್ಸ್ಗೆ ಚಿತ್ರ ಇರುತ್ತೆ, ಒಂದು 17ಇಂದ 18. ಸೊ ನೆಕ್ಸ್ಟ್ ನೋಡೋಣ. ನಮ್ಮ ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ರಚನೆ. ಸೊ ಇಲ್ಲಿ ನೋಡ್ಬೋದು ನೀವು, ನಿಮಗೆ ಚಿತ್ರಗಳು, ಈ ರೀತಿಯ ಚಿತ್ರಗಳು 3 ಮಾರ್ಕ್ಸ್ಗೆ ಬರುತ್ತೆ. ಸೊ 3 ಮಾರ್ಕ್ಸ್ಗೆ ಒಂದು ಪೀನ ಮಸೂರದಿಂದ ಬರುತ್ತೆ, ಇನ್ನೊಂದು ನಿಮ್ನ ದರ್ಪಣದಿಂದ ಬರುತ್ತೆ. ಸೊ ಇದನ್ನು ನೀವು ಕಲೀಲೇಬೇಕು, 3 ಮಾರ್ಕ್ಸ್ ಇದರಿಂದನೇ ಬರೋದು ನಿಮಗೆ. ಇದು ಪಕ್ಕಾ ಕ್ವಶನು ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಕಲೀರಿ. ನೆಕ್ಸ್ಟು ನಾನು ಹೇಳ್ದಾಗೆ ಇಲ್ಲಿ ಪೀನ ಮಸೂರ ಇದೆ ನೋಡ್ಬೋದು ನೀವಿಲ್ಲಿ. ಪ್ರತಿಬಿಂಬದ ಸ್ಥಾನ, ಇದೆಲ್ಲ ಪಾಯಿಂಟ್ಸನ್ನು ನೀವು ಹಾಕಿ ಬರೆದ್ರೆ ನಿಮಗೆ ಟೋಟಲ್ 3 ಮಾರ್ಕ್ಸ್ ಕವರ್ ಆಗುತ್ತೆ ಇದರಿಂದ. ನೆಕ್ಸ್ಟು ನೋಡಿ, ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಚಿತ್ರನ ಇಲ್ಲಿ ಪ್ರಿಂಟೌಟ್ ಆಗಿ ತೆಗೆಸ್ಕೊಂಡು ಕೊಟ್ಟಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು. ಸೊ ನೀವು ಚಿಹ್ನೆಗಳು ಕಲೀಲೇಬೇಕು, ಬಿಕಾಸ್ ನಿಮಗೆ ಒಂದು ಚಿತ್ರ ಬರಿಬೇಕಾದ್ರೂ ಯೂಸ್ ಆಗುತ್ತೆ. ಆಮೇಲೆ ನಿಮಗೆ 1 ಮಾರ್ಕ್ಗೆ 2 ಮಾರ್ಕಿಗೆ ಈ ರೀತಿಯ ಚಿತ್ರಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಲೆಕ್ಕ ಕೊಟ್ಟಿದ್ದಾರೊಂದು. ಸೊ ಲೆಕ್ಕ ನಿಮಗೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಸೊ ಲೆಕ್ಕಗಳನ್ನು ಕಲೀರಿ. ಸುಮಾರು ಲೆಕ್ಕಗಳಿದೆ, ಗೈಡೆಲ್ಲ ನೀವು ನೋಡ್ಕೊಂಡು ಬೇಕಿದ್ರೆ ಕಲಿಬೋದು ಲೆಕ್ಕಗಳನ್ನ, ಇಲ್ಲಾಂದರೆ ನಿಮ್ಮ ಟೀಚರ್ಸ್ನ ಕೇಳ್ಬೋದು. ಆಮೇಲೆ ನಕ್ಷತ್ರಗಳು ಏಕೆ ಹೊಳೆಯುತ್ತವೆ ಅನ್ನೋದನ್ನು ಕೇಳ್ತಾರೆ ನಿಮಗೆ ಪ್ರಶ್ನೆನ. ಸೊ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸೊ ನೆಕ್ಸ್ಟ್ ನೋಡಿ, ಗ್ರಹಗಳು ಏಕೆ ಮಿನುಗುವುದಿಲ್ಲ, ಇದು ಇದೇ ರೀತಿಯ ಪ್ರಶ್ನೆ. ಆಮೇಲೆ ನಿಮಗೆ ಈ ರೀತಿಯೂ ಕೇಳ್ಬೋದು ಪ್ರಶ್ನೆನ, ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅಂತ. ಸೊ ನೀವು ಅದಕ್ಕೂ ಸಹ ಇದೇ ಆನ್ಸರ್ ಬರಿಬೋದು. ಆಮೇಲೆ ಟಿಂಡಾಲ್ ಪರಿಣಾಮ ಎಂದರೇನು ಅಂದರೆ ನೋಡಿ, ಇಲ್ಲಿ ಶಾರ್ಟ್ ಆಗಿದೆ, ಕಲಿಲದ ಕಣಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನ. ಸೊ ಇಷ್ಟು ಬರೆದ್ರೇ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ಸೊ ನೋಡಿ ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಕಾಂತಕ್ಷೇತ್ರ ಅನ್ನೋದನ್ನು. ಸೊಲೆನಾಯ್ಡ್ ಸುತ್ತ ನೋಡ್ಬೋದು ನೀವಿಲ್ಲಿ ಯಾವ ರೀತಿ ಅಂತಂದ್ಬಿಟ್ಟು. ಆಮೇಲೆ ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ, ಇದು ಸಹ ಒಂದು ಪ್ರಶ್ನೆ. ಸೊ ನೀವಿಲ್ಲಿ ಆನ್ಸರ್ನ ಕೆಳಗಡೆ ನೋಡ್ಬೋದು, 2 ಪಾಯಿಂಟ್ಸ್ ಇದೆ. ಸೊ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಕೊಡ್ತಾರೆ ಈ ಪ್ರಶ್ನೆನ. ನೆಕ್ಸ್ಟು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವಸ್ವರ ಉಂಟಾಗಲು ಕಾರಣವೇನು. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗೆ ಲಾಸ್ಟಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕೆ ಪೂರ್ತಿ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ತುಂಬ ಸಾರಿ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓದ್ಕೊಳ್ಳಿ, ಇದನ್ನು ಮಿಸ್ ಮಾಡಬೇಡಿ. 4 ಪಾಯಿಂಟ್ಸ್ ಇದೆ. ಸೊ ನಿಮಗೆ ಇದು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ತಂದು ಕೊಡುತ್ತೆ. ನೆಕ್ಸ್ಟ್ ನೋಡೋಣ, ನಮ್ಮ ಮಿಶ್ರಲೋಹ ಮತ್ತು ಘಟಕಗಳು. ಕೆಳಗಿನ ಮಿಶ್ರಲೋಹಗಳ ಘಟಕಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆನ. ಸೊ ಕಲೆರಹಿತ ಉಕ್ಕು ಅಂದರೆ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ. ಆಮೇಲೆ ಹಿತ್ತಾಳೆ ಅಂದರೆ ತಾಮ್ರ ಮತ್ತು ಸತು. ಕಂಚು, ತಾಮ್ರ ಮತ್ತು ತವರ. ಬೆಸುಗೆ ಲೋಹ, ಸೀಸ ಮತ್ತು ತವರ. ಸೊ ನೀವು ಇದು ಹೇಗೆ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ. ಸೊ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕಲೆರಹಿತ ಉಕ್ಕು ಯಾವುದರಿಂದ ಆಗುತ್ತೆ ಅಂದರೆ, ಸೊ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಅಂತೀವಲ್ಲ, ಅದು ಯಾವುದರಿಂದ ಆಗುತ್ತೆ ಅಂದರೆ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಈ 3ನ್ನ ಮಿಕ್ಸ್ ಮಾಡಿದಾಗ, ಅಂದರೆ ಮಿಶ್ರಲೋಹಗೊಳಿಸಿದಾಗ ಕಲೆರಹಿತ ಉಕ್ಕು ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಉಂಟಾಗುತ್ತೆ. ಸೊ ಹಿತ್ತಾಳೆನೂ ಅದೇ ರೀತಿ ತಾಮ್ರ ಮತ್ತು ಸತುನ ಮಿಕ್ಸ್ ಮಾಡಿದಾಗ
ಹಿತ್ತಾಳೆ ಬರುತ್ತೆ. ನೆಕ್ಸ್ಟು ತಾಮ್ರ ಮತ್ತು ತವರನ ಮಿಕ್ಸ್ ಮಾಡಿದಾಗ ಕಂಚು ಬರುತ್ತೆ. ಅಂದರೆ ತಾಮ್ರ ಮತ್ತು ತವರನ ಮಿಶ್ರಲೋಹಗೊಳಿಸಿದಾಗ ಕಂಚು ಬರುತ್ತೆ. ನೆಕ್ಸ್ಟು ಸೀಸ ಮತ್ತು ತವರನ ಮಿಶ್ರಲೋಹಗೊಳಿಸಿದಾಗ ಬೆಸುಗೆ ಎಂಬ ಲೋಹ ಬರುತ್ತೆ. ಸೊ ನೀವು ಈ ರೀತಿ ಇದನ್ನು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ನೋಡಿ, ನೈಸರ್ಗಿಕ ವಿದ್ಯಮಾನಗಳು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಸೊ ಆನ್ಸರ್ ಕೆಳಗಡೆನೇ ಇದೆ. ಇದೇ ರೀತಿ ಕಣ್ಣಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಆಮೇಲೆ ನಿಮಗೆ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ಬೋದು ನೀವಿಲ್ಲಿ. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ? ಸೊ ಈ ಪ್ರಶ್ನೆ ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಇದೂ ಅಷ್ಟೇ, ನಿಮಗೆ ನಕ್ಷತ್ರಗಳು ಮಿನುಗುವುದೇಕೆ ಅಥವಾ ಗ್ರಹಗಳು ಯಾಕೆ ಮಿನುಗೋದಿಲ್ಲ, ಈ ಥರ ಪ್ರಶ್ನೆಗಳಲ್ಲಿ ಇದು ಸಹ ಒಂದು ಪ್ರಶ್ನೆ. ಸೊ ಇದಕ್ಕೆಲ್ಲ 3 ಮಾರ್ಕ್ಸ್ ಇರುತ್ತೆ. ಸೊ ನೀವು ಇದನ್ನು ಚೆನ್ನಾಗಿ ಓದ್ಕೋಬೇಕು. ನೆಕ್ಸ್ಟ್ ನೋಡೋಣ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಸೊ ನೀವಿಲ್ಲಿ ವ್ಯತ್ಯಾಸಗಳನ್ನು ನೋಡ್ಬೋದು. ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆಮೇಲೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ನೋಡಿ, ಕಡಿಮೆ ಕ್ರಿಯಾಶೀಲವಾಗಿವೆ, ಹೆಚ್ಚು ಕ್ರಿಯಾಶೀಲ, ದಹಿಸಿದಾಗ ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಆಮೇಲೆ ಇಲ್ಲಿ ಕಪ್ಪು ಮತ್ತು ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಇದೇ ರೀತಿ ಇಲ್ಲಿ ಆಲ್ಕಿನ್ ಮತ್ತು ಆಲ್ಕೈನ್, ಈ ರೀತಿ ನಿಮಗೆ ವ್ಯತ್ಯಾಸಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡೋಣ, ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಸೊ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಹಾಕಿದಾಗಲೂ ಇದನ್ನು ಹಾಕಿದ್ದೆ. ಸೊ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಬೇಗ ಹೋಗಿ ನೋಡಿ, ನಮ್ಮ ಚಾನಲಲ್ಲಿದೆ. ಸೊ ನೀವು ಪಾಸಿಂಗ್ ಪ್ಯಾಕೇಜಲ್ಲಿ ಪಾಸ್ ಆಗ್ತೀನಿ ಅನ್ನೋರಿಗೆ ಕೊಟ್ಟಿದ್ದೀವಿ ಅದನ್ನು. ಸೊ ಇವಾಗ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಿದ್ದೀವಿ. ಸೊ ನೋಡಿ, ಇಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆ ಇದೆ. ಸೊ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಇದನ್ನು. ಇದರಲ್ಲಿ ನೀವು ಆಕ್ಸಿಜನ್ ಪಡೆದುಕೊಳ್ಳುವುದು ಆಮೇಲೆ ಆಕ್ಸಿಜನ್ ಕಳೆದುಕೊಳ್ಳುವುದು, ಈ 2 ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಬಿಕಾಸ್ ಉತ್ಕರ್ಷಣ ಅಂದಾಗ ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದು ಉತ್ಕರ್ಷಣ ಕ್ರಿಯೆ ಆಗುತ್ತೆ. ಸೊ ಇಲ್ಲಿ ಅಪಕರ್ಷಣ ಅಂದಾಗ ಆಕ್ಸಿಜನ್ನ ಕಳೆದುಕೊಳ್ಳೋದು ಅಪಕರ್ಷಣ ಕ್ರಿಯೆ ಆಗುತ್ತೆ. ಸೊ ನಿಮಗೆ ಆವಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇದು ಆಕ್ಸಿಜನ್ ಇಲ್ಲಿ ಪ್ಲಸ್ ಆಗಿದೆ. ಸೊ ಇಲ್ಲಿ ಹೈಡ್ರೋಜನ್ನ ಮೈನಸ್ ಮಾಡಬೇಕು, ಅಂದರೆ ಹೈಡ್ರೋಜನ್ನ ಕಳ್ಕೊಳ್ಳೋದು. ಸೊ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಉತ್ಕರ್ಷಣ ಅಂದರೆ ಆಕ್ಸಿಜನ್ ಪ್ಲಸ್ ಹೈಡ್ರೋಜನ್ ಮೈನಸ್ ಅಂತ, ಅಪಕರ್ಷಣ ಅಂದರೆ ಆಕ್ಸಿಜನ್ ಮೈನಸ್ ಹೈಡ್ರೋಜನ್ ಪ್ಲಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಪೂರ್ತಿ ವಾಕ್ಯ ಯಾವ ರೀತಿ ಬರುತ್ತೆ ಅಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆ ಉತ್ಕರ್ಷಣ ಕ್ರಿಯೆ. ಸೊ ಉದಾಹರಣೆಗೆ ನೋಡ್ಬೋದು ನೀವಿಲ್ಲಿ ಕೆಳಗಡೆನೇ ಇದೆ. ಸೊ ಇದಕ್ಕೂ ಸಹ ಉದಾಹರಣೆ ಇದೆ. ಸೊ ಈ ರೀತಿ ಬರೀರಿ ನೆನ್ಪಿಟ್ಕೊಂಡು. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆ. ಸೊ ನೀವು ಇದನ್ನು ಬರೀಬೇಕಾದ್ರೆ ಚಿತ್ರ ಸಮೇತ ಬರೀರಿ. ಚಿತ್ರ ನೋಡಿ, XX ಮತ್ತು XY ಹಾಕ್ಬಿಟ್ಟು ಹಿಂಗೆ ಆ್ಯರೋ ಮಾರ್ಕ್ ಹಾಕಿ. ಸೊ ನೀವು ಈ ರೀತಿ ಗುರುತಿಸಿ ಬರೀಬೇಕು. ಸೊ ನಿಮಗೆ ಆವಾಗ ಮಾರ್ಕ್ಸ್ ತುಂಬ ಕೊಡ್ತಾರೆ, ಜಾಸ್ತಿ ಪ್ಲಸ್ ಮಾಡ್ತಾರೆ ಮಾರ್ಕ್ಸ್ನ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಚಿತ್ರಗಳಿದೆ, ಆಮೇಲೆ ರಸಾಯನ ಭಾಗದಿಂದ ಚಿತ್ರಗಳಿದೆ, ಆಮೇಲೆ ನಿಯಮಗಳು ನೋಡ್ತಾ ಹೋದರೆ ನಿಮಗೆ ತುಂಬ ನಿಯಮಗಳಿದೆ. ಸೊ ನಿಮಗೆ ಫಿಸಿಕ್ಸಲ್ಲಿ 6 ಅಥವಾ 7 ನಿಯಮಗಳಿದೆ. ಸೊ 6 ನಿಯಮಗಳಿದೆ ನೋಡ್ಬೋದು ನೀವಿಲ್ಲಿ. ಫಸ್ಟು ಓಮ್ನ ನಿಯಮ, ಆಮೇಲೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮ, ಆಮೇಲೆ ಬೆಳಕಿನ ವಕ್ರೀಭವನದ ನಿಯಮಗಳು. ಸೊ ಇಷ್ಟಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ದ್ವಿತಳೀಕರಣ, ಏಕತಳೀಕರಣ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಟೀಚರ್ಸ್ ತೋರಿಸಿ ಕೊಟ್ಟಿರ್ತಾರೆ. ಸೊ ಲೆಕ್ಕಗಳಿದೆ ನೋಡ್ಬೋದು ನೀವಿಲ್ಲಿ. ಸೊ ಹಾಗೆ ಸ್ಟೂಡೆಂಟ್ಸ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಸೊ ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ಬನ್ನಿ, ಆಮೇಲೆ ಇದು ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ. ಸೊ ನೀವಿಲ್ಲಿ ನೋಡ್ಬೋದು, ಇದನ್ನು ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲೂ ಕೊಟ್ಟಿದ್ದೆ. ಸೊ ಇಲ್ಲೂ ಸಹ ಕೊಡ್ತಿದ್ದೀನಿ, ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಲೆಕ್ಕ. ಸೊ ನೀವಿಲ್ಲಿ ನೋಡ್ಬೋದು ಸಾಮಾನ್ಯ ಹೆಸರು ಏನೇನಂತ ಕರೀತಾರೆ ಅಂತ. ಸೊ ನೀವು ಜಿಪ್ಸಮ್ ತೆಗೆದಾಕ್ಬಿಟ್ಟು ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸು, ಇದರ ಉಪಯೋಗಗಳು ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿದೆ, ಪೂರ್ತಿಯಾಗಿ ನೋಡ್ಬೋದು. ಆಮೇಲೆ ಅಣುಸೂತ್ರಗಳು ನೋಡ್ಬೋದು ನೀವಿಲ್ಲಿ. ಸೊ ಈ ರೀತಿ ಇದನ್ನೆಲ್ಲ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಚಿತ್ರಗಳಿದೆ. ನೆಕ್ಸ್ಟ್ ನೋಡೋಣ, ಬೆಳಕು
ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದಿಂದ. ಸೊ ನೋಡಿ ಲೆಕ್ಕಗಳೆಲ್ಲ ಇದೆ. ಸೊ ಇದನ್ನೆಲ್ಲ ನೀವು ಓದ್ಕೋಬೇಕು. ಪಾರ್ಟ್ 2 ವಿಡಿಯೋ ಬೇಕಾದರೆ ಕಮೆಂಟ್ ಹಾಕಿ ಪಾರ್ಟ್ 2 ಅಂತ. ಆದಷ್ಟು ಬೇಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ದ್ವಿತಳೀಕರಣದ ಚಿತ್ರ. ಆಮೇಲೆ ನೆಕ್ಸ್ಟು ಸಸ್ಯ ಹಾರ್ಮೋನ್ಗಳ ಕಾರ್ಯ. ಸೊ ಇಲ್ಲಿ ನೀವು ನೋಡ್ಬೋದು ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ. ಸೊ ಇದೆಲ್ಲ ಪ್ಲಸ್ಸು, ಆಕ್ಸಿನ್ನು, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್. ಆಮೇಲೆ ಇದು ಮೈನಸ್ಸು, ಆಬ್ಸಿಸಿಕ್ ಆಮ್ಲ. ಮೇಲೆ ಇರೋ 3 ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ, ಬಟ್ ಇದು ಪ್ರತಿಬಂಧಿಸುತ್ತದೆ ಆಬ್ಸಿಸಿಕ್ ಆಮ್ಲ. ಸೊ ನಿಮಗೆ ಪೂರ್ತಿಯಾಗಿ ಅಲ್ಲಿದೆ ಆನ್ಸರು, ನೋಡ್ಕೋಬೋದು. ನೆಕ್ಸ್ಟು ಪ್ರಾಣಿ ಹಾರ್ಮೋನ್ಗಳ ಕಾರ್ಯ ಸಹ ಇದೆ. ನೆಕ್ಸ್ಟ್ ನೋಡಿ ಜೈವಿಕ ಸಂವರ್ಧನೆ. ಆಮೇಲೆ ಇದರ ಉಪಯೋಗಗಳು ನಾನು ಮೇಲೇ ಹೇಳಿದ್ದೆ, ಕೆಳಗಡೆ ಇರುತ್ತೆ ಅಂತ. ಸೊ ನೋಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸು, ವಾಷಿಂಗ್ ಸೋಡಾ, ಆಮೇಲೆ ಅಡುಗೆ ಸೋಡಾ, ಚಲುವೆ ಪುಡಿ. ನಿಮಗೆ ಒಂದೊಂದು ಸಾರಿ ಈ ರೀತಿಯೂ ಕೊಡ್ತಾರೆ, ಇಲ್ಲಾಂದರೆ ಅಣುಸೂತ್ರ ಕೊಟ್ಬಿಟ್ಟು ಅದನ್ನು ಕೊಡ್ತಾರೆ. ಸೊ ನೀವು ಅರ್ಥ ಮಾಡಿಕೊಂಡು ಯಾವುದರ ಆನ್ಸರ್ ಆಗುತ್ತೆ ಇದು ಅನ್ನೋದನ್ನು ಬರೀಬೇಕು. ಸೊ ನೆಕ್ಸ್ಟು ಜರಾಯುವಿನ ಕಾರ್ಯ ನೋಡ್ಕೊಳ್ಳಿ. ಇದು ಸಹ ಇಂಪಾರ್ಟೆಂಟ್ ನಿಮಗೆ. ಇದು 5 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆನ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಓದಿ. ನೆಕ್ಸ್ಟು ರಕ್ತ ಪರಿಚಲನೆಯಿಂದ ನಾನು ಎಲ್ಲ ರೀತಿಯ ವೀಡಿಯೋಸ್ ಬಿಡ್ತಾ ಇದ್ದೀನಿ. 10th ಏನೇನು ಯೂಸ್ಫುಲ್ ಇದೆ ಅನ್ನೋದನ್ನು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಟ್ಟಿರೋ ಪಾಸಿಂಗ್ ಪ್ಯಾಕೇಜು ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ವೀಡಿಯೋಸ್ನ ನೋಡಿ. ಆಮೇಲೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ವ್ಯತ್ಯಾಸ ಕೆಳಗಡೆನೇ ಇದೆ, ನೀವು ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡಿ.